ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಈ ಹೊಸ ದಿನ ಬೆಳಗಿನ ಜಾವನದಲ್ಲಿ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ದೇವ ಮಕ್ಕಳೇ, ಈ ದಿನ ಪ್ರತಿದಿನ ದೇವರು ನಮ್ಮನ್ನು ಒಳ್ಳೆಯ ವಾಗ್ದಾನದಿಂದ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳು, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ದೈವಿಕವಾದ ಮೇಳುಗಳಿಂದ ಹಸಿವೆಯನ್ನು ತೀರಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ದೈವಿಕವಾದ ಹಸಿವಿನಿಂದ ತೀರಿಸುವಂಥ ಸರ್ವಶಕ್ತರಾಗಿದೆ. ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 53ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ, ಹಸಿದವರನ್ನು ಮುಷ್ಟಾಂತನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿ ಬಿಟ್ಟಿದ್ದಾನೆ. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳನ್ನು ನೋಡಿದ್ರೆ ಬೆಳೆಗೆ ಹೆಚ್ಚಾಗಿ ಬೆಳೆಗಳನ್ನು ಹೆಚ್ಚಾಗಿ ಎಲ್ಲ ಕಡೆ ವ್ಯಾಪಾರ ತುಂಬ ಇದಾಗ್ತಾ ಇದೆ. ಎಲ್ಲಿ ನೋಡಿ ವ್ಯಾಪಾರವನ್ನು ಅದ್ಭುತವಾದ ರೀತಿಯಲ್ಲಿ ಬೆಳೆ ಜಾಸ್ತಿ ಆಗ್ತೈತೆ. ಎಲ್ಲ ಬಡ ಜನರಾಗಿರ್ಬೋದು, ಐಶ್ವರ್ಯವಂತರಾಗಿರ್ಬೋದು, ಬೆಳೆಯಿಂದ ತುಂಬ ಹಸಿವೆಯಿಂದ ಜೀವಿಸ್ತಾ ಇರ್ತಾರೆ. ಆದರೆ ನಮ್ಮ ದೇವರು ಆತ್ಮಿಕವಾಗಿ ದೈಹಿಕವಾದಂಥ ದೈವಿಕ ಒಂದು ಆಶೀರ್ವಾದನ ಕೊಡುವಂಥ ದೇವರಾಗಿದ್ದಾನೆ. ಅದೇ ಥರ ದಾವಿದನ ಬರೆದ ಕೀರ್ತನೆ 34ನೇ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರೆಗೆ ಯಾವ ಮೇಲಿಗೂ ಕಡಿಮೆವಿಲ್ಲ ಅನ್ನೋದಾಗಿ. ಹಲ್ಲೆಲೂಯಾ, ಆಮೆನ್. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ಏನು ಬೇಡ್ತೀವೋ ಅದು ಯಾವುದು ಕಡಿಮೆ ಆಗುವುದಿಲ್ಲ ಎಂಬುದಾಗಿ ದಾವಿದನ ಕೀರ್ತನೆ ಹೇಳ್ತಾರೆ. ದೇವ ಮಕ್ಕಳೇ, ನಮ್ಮ ದೈವಿಕ ಅನುಭವ ಹೇಗಿದೆ ಎಂಬುದು ನಾವು ತಿಳಿದುಕೊಳ್ಬೇಕು. ಪ್ರತಿದಿನ ದೇವರು ನಮ್ಮನ್ನು ನಡೆಸುವಂಥ ದೇವರು, ಆತ ಪೋಷಿಸುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ದಾವಿದನು ಹೇಳ್ತಾನೆ, ಯೆಹೋವನು ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲು ಕಡಿಮೆ ಇಲ್ಲ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಪ್ರತಿದಿನ ನಾವೇನು ಬೇಡ್ತಾ ಇದೀವಿ ಅದನ್ನು ಒದಗಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ದಾವಿದನ ಬರೆದ ಕೀರ್ತನೆ 31ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಸದ್ಭಕ್ತರಿಗೋಸ್ಕರ ನೀನು ಇಕ್ಕಟ್ಟುಗೊಂಡಿರುವ ಮೇಲು ಆಶ್ರಯಿಸಿದವರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳನ್ನು ಎಷ್ಟು ವಿಶೇಷವಾಗಿದೆ ಎಂಬುದಾಗಿ ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರೇ ನೀನು ಎಷ್ಟು ವಿಶೇಷವಾಗಿ ಮಾಡಿದೀಯಾ ಎಂಬುದಾಗಿ ಆ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ಥರ ನಮ್ಮ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ನಾವು ದೈವಿಕವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ, ದೈವಿಕವಾದಂಥ ಹಸಿವನ್ನು ತೀರಿಸುವಂಥ ಸರ್ವಶಕ್ತರಾಗಿದ್ದಾರೆ. ನನ್ನ ಮಗನಿಗೆ ಏನು ಕೊರತೆ ಇದೆ ದೇವರಿಗೆ ಗೊತ್ತು. ಪ್ರೀತಿಯ ಮಕ್ಕಳೇ, ಅದೇ ಥರ ಹೇಳ್ತಾರೆ, ದೈವಿಕವಾದ ಮೇಲುಗಳಿಂದ ಹಸಿವೆಯನ್ನು ತೀರಿಸುತ್ತಾನೆ ಎಂಬುದಾಗಿ. ನಾವು ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ಆತ ವಿಶೇಷವಾಗಿ ತನ್ನ ಮಕ್ಕಳಿಗೆ ಆತ ಏನು ಬೇಡ್ತಾರೋ ಅದನ್ನೆಲ್ಲ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅವರೆಂದು ಕೈ ಬಿಡೋರಲ್ಲ, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾರೆ. ನೋಡಿ, ನಾವು ಯಾವುದೋ ಒಂದು ಕೊರತೆಯಲ್ಲಿ ಇರ್ಬೋದು, ದೇವರೇ ನಾನು ಏನು ಮಾಡಲಿ, ನನ್ನ ಜೀವಿತದಲ್ಲಿ ದೈವಿಕವಾದ ಹಸಿವೆ ಯಾವ ರೀತಿಯಲ್ಲಿ ತೀರುತ್ತೆ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ದಾವಿದನು ಹೇಳ್ತಾನೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವೆ ನಿಮಗೆಲ್ಲವೂ ದೊರಕುವುದೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ಥರ ದೈವಿಕವಾಗಿ ಬೇಡ್ಕೊಳ್ತಾ ಇದ್ದೀವಿ, ಪ್ರತಿಯೊಂದು ದೇವರು ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಅವರನ್ನು ನಂಬಿಕೆಯಿಂದ ನಾವು ಜೀವಿಸುವಾಗ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಒಂದು ದಿನ ಒಂದು ಆಶ್ರಮ ಇತ್ತು. ಪ್ರೀತಿಯ ಮಕ್ಕಳೇ, ಆಶ್ರಮದಲ್ಲಿ ಎಷ್ಟು ಸಾವಿರ ಮಕ್ಕಳು, ಅವರಿಗೆ ಹಸಿವೆ ಇತ್ತು. ಬೆಳಗ್ಗೆಯಿಂದ ಅವ್ರೇನು ಉಪಚಾರ ಮಾಡದೆ ತಮ್ಮ ಜೀವಿತನ ಕಳೀತಾ ಇದ್ರು. ಪ್ರತಿಯೊಂದು ಮಗುಗೂ ಹಸಿವೆ ಆಗ್ತಾಯಿತ್ತು. ಆದರೆ ಆ ಆಶ್ರಮದಲ್ಲಿ ಯಾರು ನೋಡುವವರು ಇದ್ದಿದ್ದಿಲ್ಲ. ಆದರೆ ಒಂದು ವ್ಯಕ್ತಿ ಪ್ರಾರ್ಥನೆಯಿಂದ ಬೆಳೀತಾ ಇದ್ದ. ಪ್ರಾರ್ಥನೆಯಿಂದ ಅದು ಬೆಳೆಯುವಾಗ ಒಂದು ಮಿಲ್ಕ್ ವ್ಯಾನ್ ಎಂಬುದು ಹೋಗ್ತಾ ಇರುತ್ತೆ. ಆ ವ್ಯಾನಲ್ಲಿ ಹೋಗುವಂಥ ಆಶ್ರಮದಲ್ಲಿ ಸಡನ್ನಾಗಿ ಆ ಆಶ್ರಮ ಹತ್ರನೇ ಪಂಚರ್ ಆಗಿಬಿಡ್ತದೆ. ಈ ಮಿಲ್ಕ್ ಏನು ಮಾಡೋದು, ಬೇಕರಿಯವರೆಲ್ಲ ಯೋಚನೆ ಮಾಡ್ತಾರೆ, ಇದು ಏನು ಮಾಡೋದು, ವೇಸ್ಟ್ ಆಗುತ್ತಿಲ್ಲ ಎಂಬುದಾಗಿ ಅಲ್ಲಿ ಒಂದು ಆಶ್ರಮ ಇತ್ತು. ಆ ಆಶ್ರಮಕ್ಕೆ ಒದಗಿಸ್ಕೊಡ್ತಾರೆ. ಸರ್, ಇದು ದಯಮಾಡಿ ಈ ಹಾಲನ್ನು ತಗೋರಿ, ಈ ಮಕ್ಕಳಿಗೆ ಕುಡಿಸಿ ಎಂಬುದಾಗಿ ಆತ ಪ್ರಾರ್ಥನೆ ಮಾಡುವಾಗ ತಕ್ಷಣ, ಓ ದೇವರೇ, ನೀನು ಕೊಟ್ಟಂಥ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಆಶ್ರಮದವರು ಸಂತೋಷದಿಂದ ಅದನ್ನು ಸ್ವೀಕರಿಸ್ಕೊಂಡು ತಮ್ಮ ಮಕ್ಕಳಿಗೆಲ್ಲ ಉಪಚಾರ ಮಾಡ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ಥರ ದೇವರು ನಮಗೂ ಕೂಡ ಉಪಚಾರ ಮಾಡುವಂಥ ದೇವರು. ನಮ್ಮ ದೈವಿಕ ಆತ್ಮಿಕನ ಪ್ರೀತಿಯಿಂದ ನಾವು ನಡಿಬೇಕು. ಪ್ರೀತಿಯಿಂದ ನಾವು ಜೀವಿಸುವಾಗ ದೇವರು ನಮ್ಮನ್ನು ದೈವಿಕ ತೃಪ್ತಿನ ಕೊಡಿಸ್ತಾನೆ, ನಮ್ಮನ್ನು ಬೇಕಂತೆಲ್ಲ ಸಹಾಯ ಮಾಡ್ತಾನೆ. ಈ ದಿನಗಳನ್ನು ನೋಡೋದಾದರೆ ಎಲ್ಲ ಕಡೆ ಸಮಸ್ಯೆ ಇದೆ, ಆದರೆ ದೇವರು ನಮ್ಮನ್ನು ನಡೆಸುವಂಥ ದೇವರು. ಆ ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿಯಲ್ಲಿ ಬೇಡ್ತಾ ಇದ್ದೀವೋ ಅದೇ ಥರ ನಂಬಿಕೆಯಿಂದ ಬಿಡುವಾಗ ಒದಗಿಸುವಂಥ ಸರ್ವಶಕ್ತನಾಗಿದೆ. ಪ್ರೀತಿಯ ಮಕ್ಕಳೇ, ಅಂದು ಆಶ್ರಮಿಗೆ ಯಾವ ರೀತಿಯಲ್ಲಿ ದೇವರು ಒದಗಿಸಿದ್ರು ಅದೇ ಥರ ಇಂದು ಕೂಡ ನಿಮ್ಮನ್ನು
ತೃಪ್ತಿಪಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ದೇವರೇ, ಮುಂಜಾನೆ ದೈವಿಕ ಮುಂದುಗೊಳಿಸಿ ನಿಮ್ಮನ್ನು ತೃಪ್ತಿ ಕೊಡಿಸ್ತೆ ಎಂಬುದಾಗಿ ಹಿಡಿದಪ್ಪ. ಹೌದೇಸಪ್ಪ, ಹಸಿದವರಿಗೆ ಹಸಿವಿನ ತೀರಿಸುವಂಥ ದೇವರಾಗಿದ್ದಪ್ಪ. ನಿಮಗೆ ಸ್ತೋತ್ರ. ಪ್ರೀತಿಗಳು ದೇವರೇ, ಈ ವಿಡಿಯೋ ಯಾರು ನೋಡ್ತಾರೋ ಅವ್ರ ಕುಟುಂಬನ ಆಶೀರ್ವದಿಸು. ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಪ್ರೀತಿ ಕೃಪೆಯಿಂದ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸು ದೇವರೇ. ದಾವಿದನ ಹೇಳುವ ಹಾಗೆ, ಯೋಹಾನ ಸನ್ನಿಧಿಯಲ್ಲಿ ಏನು ಬೇಡ್ಕೊಳ್ತಿರೋ ಅದನ್ನು ಕೊಡ್ತಾರೆ ಎಂಬುದಾಗಿ ಹೇಳುವ ಹಾಗೆ, ಈ ಮಕ್ಕಳು ಏನೇನು ಬೇಡ್ತಾರೋ ಅದನ್ನೆಲ್ಲ ಒದಗಿಸ್ಕೊಡು. ಅವರನ್ನು ಆಶೀರ್ವದಿಸಿ ಕಾಪಾಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಗಳು ದೇವರೇ, ಮುಂಜಾನೆ ಮೇಲೆ ನೋಡುವಂತೆ ಕೃಪೆ ಕೊಟ್ಟು ಸ್ತೋತ್ರ. ದೇವರೇ, ನಿನ್ನ ಚಿತ್ತದಂತೆ ನಡೆಸು, ಎಲ್ಲರನ್ನು ಕಾಪಾಡಿ ನಡೆಸು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.